ಮತ್ತೊಮ್ಮೆ 6ನೇ ದಿನದ ಅಭ್ಯಾಸಕ್ಕೆ ವೀಕ್ಷಕ ಬಂಧುಗಳಿಗೆ ಸುಸ್ವಾಗತ. ನಮ್ಮ ಕುಡ್ಲ 24x7 ಹಾಗೆ SPOSS ಜಂಟಿಯಾಗಿ ಪ್ರಸ್ತುತಪಡಿಸುವಂತಹ ಕೊರೋನಾದ ಈ ಸಂದರ್ಭದಲ್ಲಿ ಆರೋಗ್ಯ ವರ್ಧನೆಗಾಗಿ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚು ಮಾಡಲಿಕ್ಕಾಗಿ ಹಾಗೆ ಆಮ್ಲಜನಕವನ್ನು ನಮ್ಮ ಶರೀರದಲ್ಲಿ ವೃದ್ಧಿ ಮಾಡಲಿಕ್ಕಾಗಿ ನಾವು ಮಾಡುವಂಥ ಅಭ್ಯಾಸ. ನಿರಂತರವಾಗಿ ಕಳೆದ 5 ದಿನದ ಅಭ್ಯಾಸ ಮಾಡ್ಕೊಂಡಿದ್ದೀರಿ. ಈಗ 6ನೇ ದಿನದ ಅಭ್ಯಾಸಕ್ಕೆ ನಮ್ಮ ಜೊತೆಗೆ ಮುಖ್ಯ ಶಿಕ್ಷಕರಾಗಿ ಉಪಸ್ಥಿತಿರೋರು ಶ್ರೀಯುತ ಹರೀಶ್ ಅಣ್ಣವರು, ಪ್ರಾಂತದ ಪ್ರಮುಖರು, ಸಂಘಟನಾ ವಿಭಾಗದ ಮುಖ್ಯಸ್ಥರು ಪ್ರಾಂತ ಮಟ್ಟದ. ಹಾಗೆ ಅವ್ರ ಜೊತೆ ಇಬ್ಬರು ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಗಾಗಿ ಉಪಸ್ಥಿತರಿದ್ದಾರೆ. ಅವರ ಪರಿಚಯ ಸುನೀಲ್ ಅಣ್ಣ ಮತ್ತು ಸುಮನಕ್ಕ. ಈ ಮೂವರಿಗೂ ಈ ಅವಧಿಗೆ ಆತ್ಮೀಯವಾದಂಥ ಗೌರವದ ಸ್ವಾಗತವನ್ನು ಬಯಸ್ತೇವೆ. ಕಳೆದ ಎಲ್ಲ ಅವಧಿಗಳನ್ನು ಅವಲೋಕನ ಮಾಡುತ್ತಾ 6ನೇ ಅವಧಿಯಲ್ಲಿ ಏನು ಅಭ್ಯಾಸಗಳಿದೆ, ಯಾವ ರೀತಿಯ ಬೌದ್ಧಿಕ ಇದೆ, ಈ ಅವಧಿಯಲ್ಲಿ ಏನು ವಿಶೇಷ ಇದೆ ಎನ್ನುವಂಥ ಕಾತರಿಂದ ಕಾಯುವವರು ತಮ್ಮ ವೀಕ್ಷಕ ಬಂಧುಗಳು. ನೀವೆಲ್ಲರೂ ಟಿ ವಿ ಪರದೆಯ ಮುಂದೆ 6ನೇ ದಿನದ ಅಭ್ಯಾಸಕ್ಕೆ ಕಾಯ್ತಾ ಇದ್ದೀರಿ. ನಿಮಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇದೀಗ 6ನೇ ದಿನದ ಅಭ್ಯಾಸಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ವೇದಿಕೆಯಲ್ಲಿ ಇದೀಗ ಮುಂದೆ 6ನೇ ದಿನದ ಅಭ್ಯಾಸ ಕ್ರಮ.
ಸೊಂಟದಿಂದಲೇ ಪೂರ್ತಿ ಹಿಂದಕ್ಕೆ ಬಾಗುವಂಥದ್ದು, ಸೊಂಟದಿಂದಲೇ ಮುಂದಕ್ಕೆ ಉಸಿರು ಖಾಲಿ ಮಾಡುತ್ತಾ ಹೋಗುವಂಥದ್ದು. ಹಾಗೆ ವಾಪಸ್ ಬರ್ತಾ ಏನು ಮಾಡ್ತೇವೆ ಅಂತ ಹೇಳಿದರೆ, ಹೋಗುವಾಗ ಬಲ ಕೈಯಲ್ಲಿ ಆದಿಮುದ್ರೆ ಇತ್ತು, ಈಗ ಎಡ ಕೈಯಲ್ಲಿ ಆದಿಮುದ್ರೆಯನ್ನು ಹಿಡಿದುಕೊಳ್ಳುತ್ತೇವೆ. ಬಲ ಕೈಯಿಂದ ಎಡ ಕೈಯ ವಾಚ್ ಕಟ್ಟುವ ಜಾಗವನ್ನು ಹಿಡಿದುಕೊಂಡು ಎದೆಗೂಡನ್ನು ವಿಸ್ತರಿಸಿಕೊಂಡು ಮಾಡ್ತೇವೆ. ಎಲ್ಲರೂ ಸಿದ್ಧರಾಗುವ, ಜೊತೆಗೂಡಿಕೊಂಡು ಮಾಡುವ. 4 ಬಾರಿ ಈ ಕ್ರಿಯೆಯನ್ನು ಮಾಡುವ. ಸಿದ್ಧ ಅಂತ ಹೇಳುವಾಗ ಈ ಸ್ಥಿತಿಗೆ ಬಂದು ಕೂತ್ಕೊಳ್ಳುವ. ಆದಿಮುದ್ರೆ ಹಿಡ್ಕೊಂಡು ಬಲ ಕೈಯಲ್ಲಿ ಆದಿಮುದ್ರೆ, ಎಡ ಕೈಯಿಂದ ವಾಚ್ ಕಟ್ಟು ಜಾಗವನ್ನು ಹಿಡಿದುಕೊಳ್ಳುವ. ಉಸಿರು ತುಂಬಿಸಿಕೊಳ್ಳುತ್ತಾ ಶರೀರವನ್ನು ಹಿಂದಕ್ಕೆ ಬಾಗಿಸುವ. ಉಸಿರು ಖಾಲಿ ಮಾಡುತ್ತಾ ಸೊಂಟದಿಂದಲೇ ಮುಂದಕ್ಕೆ ಪೂರ್ತಿ ಉಸಿರು ಖಾಲಿ ಮಾಡಿಕೊಂಡು ಸಾಧ್ಯವಾದಷ್ಟು ಬೆನ್ನು ನೇರ ಇರುವ ಹಾಗೆ, ಬೆನ್ನಿನಿಂದ ಅಲ್ಲ ಸೊಂಟದಿಂದಲೇ ಮುಂದಕ್ಕೆ ಬಾಗಿ ಈಗ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಬರುವ. ಕೈಯನ್ನು ಬದಲಾಯಿಸಿಕೊಳ್ಳುವ. ಎಡ ಕೈಯಲ್ಲಿ ಆದಿಮುದ್ರೆ, ಬಲ ಕೈಯಿಂದ ವಾಚ್ ಕಟ್ಟುವ ಜಾಗವನ್ನು ಹಿಡಿದುಕೊಂಡು ಮತ್ತಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ ಶರೀರವನ್ನು ಜಗ್ಗುವ. ಈಗ ನಿಧಾನವಾಗಿ ಉಸಿರು ಖಾಲಿ ಮಾಡುತ್ತಾ ಪೂರ್ಣವಾಗಿ ಮುಂದಕ್ಕೆ ಉಸಿರು ಖಾಲಿ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಬರುವ. ಕೈಗಳನ್ನು ಆಗದ ಹಾಗೆ ಬದಲಾಯಿಸಿಕೊಂಡು ಮತ್ತಷ್ಟು ಉಸಿರಿನೊಂದಿಗೆ ಹಿಂದಕ್ಕೆ ಜಗ್ಗುವ. ಮತ್ತೊಮ್ಮೆ ಉಸಿರು ಖಾಲಿ ಮಾಡುತ್ತಾ ಪೂರ್ತಿ ಮುಂದಕ್ಕೆ ಪೂರ್ತಿ ಮುಂದಕ್ಕೆ. ಉಸಿರು ಖಾಲಿಯಾಗಿದೆ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತುಂಬಿಸಿಕೊಂಡು ಮತ್ತಷ್ಟು ಉಸಿರಿನೊಂದಿಗೆ ಪೂರ್ತಿ ಹಿಂದಕ್ಕೆ ಬಾಗುತ್ತೇವೆ. ನಿಧಾನವಾಗಿ ಉಸಿರನ್ನು ಖಾಲಿ ಮಾಡುತ್ತಾ ಮುಂದಕ್ಕೆ ಪೂರ್ತಿ ಮುಂದಕ್ಕೆ ಬಾಗ್ತೇವೆ. ಕೊನೆಯ ಬಾರಿ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ ಬರುತ್ತೇವೆ. ಕೈಗಳೆರಡನ್ನು ಬಿಡಿಸಿಕೊಳ್ಳುತ್ತೇವೆ. ಕಾಲನ್ನು ಕೂಡ ಬಿಡಿಸಿಕೊಂಡು ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿ ಮಾಡ್ತೇವೆ. ಅಕ್ಕ ತಿರುಗಿ ಕೂತ್ಕೊಳ್ಳಿ. ಹರಿ ಓಂ. ವಿಶ್ರಾಂತ ಸ್ಥಿತಿಯಲ್ಲೇ ಕುಳಿತುಕೊಳ್ಳುವ. ನಮಗೆ ಅನುಕೂಲಕರವಾದ ಆಸನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವ. ಒಂದಷ್ಟು ಉಸಿರಾಟದ ಕ್ರಿಯೆಗಳನ್ನು ಮಾಡಿಕೊಂಡಿದ್ದೇವೆ. ಮುಂದಕ್ಕೆ ಆಸನಗಳನ್ನು ಜೋಡಿಸುವುದಕ್ಕಿಂತ ಮುಂಚೆ ಇನ್ನೇ ಸ್ವಲ್ಪ ಅಷ್ಟಾಂಗ ಯೋಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅದನ್ನು ಒಂದು ಸ್ವಲ್ಪ ಮುಂದುವರಿಸಲಿಕ್ಕೆ ಪ್ರಯತ್ನವನ್ನು ಮಾಡುವ. ದಿನಗಳೆದಂತೆ ಆ ಉಸಿರಾಟದ ಶಕ್ತಿಯಿಂದಾಗಿ ಶರೀರದಲ್ಲಿ ಆ ಚೈತನ್ಯ ಹೆಚ್ಚಾಗುವಂಥದ್ದು, ಶಕ್ತಿ ವೃದ್ಧಿಯಾಗಿರುವಂಥದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದರ ಜೊತೆಯಾಗಿ ಈ ಮಾನಸಿಕವಾಗಿ ಕೂಡ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಅಷ್ಟಾಂಗ ಯೋಗವನ್ನು ಒಂದು ಸ್ವಲ್ಪ ಸರಳವಾದ ರೀತಿಯಲ್ಲಿ, ನಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ಕೇಳಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡುವ. ಅಷ್ಟಾಂಗ ಯೋಗ ನಿನ್ನೆೊಮ್ಮೆ ಹೇಳಿದ್ದೇನೆ, ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಅಷ್ಟ ಅಂಗ ಯೋಗ, 8 ಅಂಗಗಳ ಯೋಗ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಯಮ. ನಿನ್ನೆ ಅದರ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನು ಹೇಳಿದ್ದೇನೆ. ಸಾಮಾಜಿಕ ಹಾಗೂ ಕೌಟುಂಬಿಕ ಸ್ವಾಸ್ಥ್ಯ ಅನ್ನುವಂಥದ್ದು ಯಮದಲ್ಲಿ ನಮಗೆ ತಿಳಿಸಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು, ಅದರಲ್ಲಿ 5 ಭಾಗಗಳು. ಹೌದು, ಯಾವುದು ಅಂತ ಹೇಳಿದರೆ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ಭಾಗಗಳಲ್ಲಿ ನಿನ್ನೆ ಅಹಿಂಸೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ನಾವು ಆ ರೀತಿ ಹೊಡೆದು ಬಡೆದು ಹಿಂಸೆ ಮಾಡುವಂಥವರಲ್ಲ. ಗೊತ್ತಿಲ್ಲದೇ ಒಂದು ಅಧಿಕಾರದ ಇದರಿಂದ ಅಥವಾ ಬೇರೆ ಯಾವುದೋ ಕಾರಣದಿಂದ ನಮಗಿಂತ ನಮ್ಮನ್ನು ಹೊಂದಿಕೊಂಡು ನಮ್ಮ ಜೊತೆಯಾಗಿ ಬಾಳುವವರಿಗೆ ಮಾಡುವಂಥ ಕೆಲವೊಂದು ಹಿಂಸೆಯ ಪ್ರಕಾರಗಳನ್ನು ಹೇಳಿದ್ದೇನೆ. ಕಚೇರಿಗಳಲ್ಲಿರ್ಬೋದು, ನಮ್ಮ ಕೆಳಗಿರುವಂಥ ನೌಕರರನ್ನು ಒಂದು 5 ನಿಮಿಷ ತಡವಾಗಿ ಬಂದ ಅಂತ ಹೇಳಿದರೆ ದುರುಗುಟ್ಟುಕೊಂಡು ನೋಡುವಂಥದ್ದು, ಅಥವಾ ಕರೆದು ಒಂದಷ್ಟು ಜೋರು ಮಾಡಿ ನನ್ನ ಪೌರುಷವನ್ನು ತೋರಿಸಿಕೊಳ್ಳುವಂಥದ್ದು. ನಾವೇ ತಡವಾಗಿ ಬಂದಿದ್ದರೆ ನಮ್ಮ ಹತ್ರ ಬೇಕಾದಷ್ಟು ಸಬ್ಬುಬುಗಳು ಇರ್ತದೆ. ಅದೇ ನಿನ್ನೇನೂ ಹೇಳಿದೆ ನಾನು. ಕೋಪ ಬಂದಾಗ ಯಾರ ಮೇಲೆ ತೋರಿಸಿಕೊಳ್ತೇವೆ ಅಂತ ಹೇಳಿದರೆ, ಕೋಪ ಬರುವಂಥದ್ದಲ್ಲ, ಅದು ಕೋಪ ನಾವು ಮಾಡಿಕೊಳ್ಳುವಂಥದ್ದು. ಆ ಮಾಡಿಕೊಳ್ಳೋದು ಯಾರ ಮೇಲೆ ಅಂತ ಹೇಳಿದರೆ, ಯಾರು ಅದನ್ನು ಸಹಿಸಿಕೊಳ್ತಾರೆ ಅವರ ಮೇಲೆ ಮಾತ್ರ ಮಾಡಿಕೊಳ್ಳುವಂಥದ್ದು. ಆದ್ದರಿಂದ ಆ ಕೋಪ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ನಾನು ಯಾಕೆ ಕೋಪ ಮಾಡಿಕೊಳ್ತೇವೆ ಅನ್ನುವಂಥದ್ದನ್ನು ಮೊದಲನೇದಾಗಿ ತಿರಬೇಕು. ಅಹಿಂಸೆಯಲ್ಲಿ ಮೊದಲನೇದಾಗಿ ಬರುವಂಥದ್ದು ಇದೆ. ಎದುರಿದ್ದವರಿಗೆ ಹಿಂಸೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ನನ್ನ ಶರೀರಕ್ಕೆ ಒಂದಷ್ಟು ಹಿಂಸೆ ಆಗುವಂಥದ್ದು ಖಂಡಿತ. ಅಂದರೆ ಕೋಪ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ BP ರೈಸ್ ಆಗ್ತದೆ. ಪದೇ ಆಗಿ ಒಂದು ಹಂತದಲ್ಲಿ ಮೇಲಕ್ಕೆ ಬಂದು ನಿಂತು ಬಿಡ್ತದೆ. ಅದರಿಂದ ಕೋಪ ಮಾಡುವುದಕ್ಕಿಂತ ಮುಂಚಿತವಾಗಿ ನಾನು ಯಾಕೆ ಕೋಪ ಮಾಡ್ತಿದ್ದೇನೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವ. ಗೌತಮ ಬುದ್ಧ ಜ್ಞಾನೋದಯ ಆದ ನಂತರ ಒಂದಷ್ಟು ದೇಶ ಸಂಚಾರ ಮಾಡ್ತಾ ಹೋದಾಗ ಅವನ ತತ್ವಗಳನ್ನು ಅನುಸರಿಸಿಕೊಂಡು ಬಹಳಷ್ಟು ಜನ ಹಿಂಬಾಲಕರಾಗಿ ಹೋಗ್ತಾ ಇದ್ರಂತೆ. ಶ್ರೀಮಂತ ವ್ಯಕ್ತಿಯ ಮಗನೊಬ್ಬ ಬುದ್ಧನ ಬಳಿ ಹೋದ. ತಂದೆಗೆ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಒಬ್ಬನೇ ಮಗ ಇರುವಂಥದ್ದು. ಬಹಳಷ್ಟು ಬಾರಿ ವಾಪಸ್ ಕರ್ಕೊಂಡು ಬಂದರು. ಮತ್ತೆ ಬುದ್ಧನ ಹಿಂದೆ ಹೋಗ್ತಿದ್ದಾಗ ಒಂದು ದಿವಸ ತಡ್ಕೊಳ್ಳಲಿಕ್ಕಾಗದೆ ನೇರವಾಗಿ ಬುದ್ಧನ ಬಳಿಗೆ ಹೋಗಿ ಒಂದಷ್ಟು ಜೋರಾಗಿ ತನಗೆ ಗೊತ್ತಿರುವಂಥ ಎಲ್ಲ ಭಾಷೆಗಳಲ್ಲಿ ಅವನಿಗೆ ಬೈದು ವಾಪಸ್ ಬಂದಂತೆ ಮಗನನ್ನು ಎಳೆದುಕೊಂಡು. ಮಗ ಮತ್ತೆ ತಪ್ಪಿಸಿಕೊಂಡು ಬುದ್ಧನ ಬಳಿ ಹೋಗಿ ಕ್ಷಮೆ ಯಾಚಿಸಿದಂತೆ.
ನನ್ನಿಂದಾಗಿ ನನ್ನ ಅಪ್ಪ ಬಂದು ನಿಮಗೆ ಬೇಡವಾದದನ್ನೆಲ್ಲ ಹೇಳಿದರು, ಬೇಡವಾದ ಇದು ಬೈಗುಳಗಳನ್ನೆಲ್ಲ ಬೈದರು, ಕ್ಷಮಿಸಿಬಿಡಿ ಅಂತ. ಪರವಾಗಿಲ್ಲಪ್ಪ ಅಂತ ಶಾಂತಚಿತ್ತದಿಂದ ಬುದ್ಧ ಉತ್ತರಿಸಿದಾಗ ಆ ಹುಡುಗ ಕೇಳಿದಂತೆ, ನಾನು ಆಗಲೂ ಗಮನಿಸಿದ್ದೇನೆ ಅಪ್ಪ ಅಷ್ಟೊಂದು ಬೈದಿದ್ದಾರೆ, ನಿನ್ನ ಮುಖದಲ್ಲಿ ಮಂದಹಾಸ ಮುಗುಳ್ನಾಗೆ ಒಂದು ಚೂರು ಕಮ್ಮಿ ಆಗಲಿಲ್ಲ, ಒಂದು ಚೂರು ಪ್ರತಿಕ್ರಿಯೆ ಕೊಡಲಿಲ್ಲ, ಯಾಕೆ ನೀನು ಈ ರೀತಿ ಇದು ಮಾಡ್ತಿದ್ದೀಯಾ? ಅವ ನಿಜವಾಗಿ ನಿನ್ನದೆಲ್ಲ ತಪ್ಪಿಗೆ ಬೈದು ಹೋದಲ್ಲ ಅಂತ ಕೇಳ್ತಾನಂತೆ. ಆವಾಗ ಬುದ್ಧ ಹೇಳ್ತಾನಂತೆ, ಅವನಲ್ಲಿರುವಂಥ ಆ ಗುಣಗಳನ್ನು ನನಗೆ ಕೊಡಲಿಕ್ಕೆ ಅಂತ ಅವ ಬಂದ, ನಾನು ಅದನ್ನು ಸ್ವೀಕಾರ ಮಾಡಲಿಲ್ಲ, ಆದ್ದರಿಂದ ಅದು ಎಲ್ಲಿ ಉಳಿತು ಅಂತ ಹೇಳಿದರೆ ಅವನ ಬೈಗುಳಗಳೆಲ್ಲ ಅವನಲ್ಲೇ ಉಳಿಯಿತು. ಒಂದು ವೇಳೆ ನಾನು ಸ್ವೀಕಾರ ಮಾಡಿದರೆ ನಾನು ಅವನ ಹಾಗೆ ವರ್ತನೆ ಮಾಡಬೇಕಾಗಿತ್ತು ಅಂತ ತಿಳಿಸ್ತಾನಂತೆ. ಇದರಿಂದ ನಾವು ಏನು ತಿಳ್ಕೊಳ್ಬೋದು ಅಂತ ಹೇಳಿದರೆ, ಅನಾವಶ್ಯಕವಾಗಿ ಕಸದ ಟ್ರಕ್ ಹೋಗ್ತಾ ಇದೆ ಅಂತ ಹೇಳಿದರೆ ಅದರ ಹಿಂದೆ 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 ದ್ವಿಚಕ್ರ ವಾಹನದಲ್ಲಿ ಹೋದರೆ ಅದರ ವಾಸನೆ ಬಡಿಯುವಂಥದ್ದು ನಮಗೆ, ಅದರ ಬದಲಾಗಿ ಒಂದು ಅದು ಹೋಗುವಂಥದ್ದು ಹೋಗಲಿ ಅಂತ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡದೆ ದೂರ ನಿಂತಾಗ ನಾವು ಅದರಿಂದ ಬಚಾವಾಗಿರಲಿಕ್ಕೆ ಸಾಧ್ಯ. ಆದ್ದರಿಂದ ಯಾವುದ್ಯಾವ ಪ್ರಕಾರದಲ್ಲಿ ನಮ್ಮಲ್ಲಿ ಬಹಳಷ್ಟು ಉದಾಹರಣೆಗಳನ್ನು ನಿನ್ನೆ ಹೇಳಿದೆ ನಾನು, ಆ ರೀತಿಯಿಂದ ಇನ್ನೊಬ್ಬರಿಗೆ ಹಿಂಸೆ ಆಗ್ತಿದ್ರೆ ದಯವಿಟ್ಟು ಅದನ್ನು ಮಾಡದೇ ಇರಲಿಕ್ಕೆ ಪ್ರಯತ್ನವನ್ನು ಮಾಡುವ. ಅವರಿಗೆ ನೋವಾಗ್ತದೋ ಇಲ್ವೋ ಗೊತ್ತಿಲ್ಲ, ನಮ್ಮ ಶರೀರಕ್ಕೆ ಒಂದಷ್ಟು ತೊಂದರೆಗಳು ಅದರಿಂದ ಖಂಡಿತವಾಗಲೂ ತಪ್ಪಿದ್ದಲ್ಲ. ಆದ್ದರಿಂದ ಅಹಿಂಸೆಯ ಬಗ್ಗೆ ಇಷ್ಟು ಸರಳವಾಗಿ ತಿಳಿದುಕೊಂಡು ಮುಂದಕ್ಕೆ ಬರುವಂಥದ್ದು ಸತ್ಯ. ಇದೆಲ್ಲ ನಮಗೆ ಗೊತ್ತಿರುವಂಥದ್ದು. ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಶಾಲೆಯಲ್ಲಿರುವಾಗ ಕೇಳಿದ್ದೇವೆ. ಅದರಲ್ಲಿ ಮೊನ್ನೆ ಹಿರಿಯರೊಬ್ಬರು ಹೇಳ್ತಾ ಇದ್ದರು, ನಾವು ಯಾವ ರೀತಿಯ ಆ ಚಿತ್ರಣವನ್ನು ಕೇಳಿದ್ದೇವೆ ಅಂತ ಹೇಳಿದರೆ, ಸತ್ಯ ಹೇಳಿದರೆ ಸತ್ಯ ಹರಿಶ್ಚಂದ್ರನಾಗೆ ಕಷ್ಟನೇ ಬರ್ತದೆ, ಕಾಡಿಗೆ ಹೋಗುವಂಥ ಸ್ಥಿತಿ ಬರ್ತದೆ, ಎಲ್ಲವನ್ನು ಬಿಟ್ಟು ಸ್ಮಶಾನ ಕಾಯುವಂಥ ಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನು ಓದಿ, ಹಾಗಾದರೆ ನಾವು ಸತ್ಯವನ್ನು ಹೇಳದೇ ಇದ್ದರೆ ಚೆನ್ನಾಗಿರ್ತದೆ ಅನ್ನುವಂಥ ರೀತಿಯಲ್ಲಿ ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಂಡು ಆ ಸತ್ಯ ಹರಿಶ್ಚಂದ್ರ ಆ ಪಟ್ಟಂಥ ಕಷ್ಟ ಸ್ವಲ್ಪ ಸಮಯದ ಕಾಲಕ್ಕೆ ಮಾತ್ರ ಇದ್ದಂಥದ್ದು, ಆ ಬಳಿಕ ಬಹಳಷ್ಟು ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಆಳಿದ ಅನ್ನುವಂಥದ್ದನ್ನು ನಾವು ತಿಳಿದುಕೊಂಡಿಲ್ಲ. ಅದರಿಂದ ನಕಾರಾತ್ಮಕ ಅಂಶಗಳು ಬೇಗ ನಮಗೆ ಬಂದ ಹಾಗೆ, ಅಥವಾ ಪರೀಕ್ಷೆಗೆ ಪ್ರಶ್ನೆಗೆ ಉತ್ತರ ಬರೆಯಲಿಕ್ಕೆ ಮಾತ್ರ ನಾವು ಅದನ್ನು ಮೀಸಲಾಗಿಟ್ಟುಕೊಂಡು ಒಂದಷ್ಟು ಗೊತ್ತಿಲ್ಲದೆ ಆಗುವಂಥ ಕೆಲವೊಂದು ಘಟನೆಗಳನ್ನು ಉದಾಹರಣೆ ಹೇಳಬೇಕಿದ್ರೆ, ಮನೆಯಲ್ಲಿ ಮೊಬೈಲ್ ರಿಂಗ್ ಆಗ್ತಾ ಇರ್ತದೆ, ಯಾರ್ದು ಕಾಲ್ ಅಂತ ಮಕ್ಕಳ ಹತ್ರ ಕೇಳ್ತೇವೆ, ಅವರು ಹೇಳ್ತಾರೆ ಇಂಥವರ ಕಾಲ್ ಅಂತ. ಅವರ ಹತ್ರ ಮಾತಾಡಲಿಕ್ಕೆ ನಮಗೆ ಇಷ್ಟ ಇರೋದಿಲ್ಲ, ನೇರವಾಗಿ ಮಕ್ಕಳ ಹತ್ರ ಹೇಳುವಂಥದ್ದು, ಅವರು ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳು, ಅಥವಾ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅಂತ ಹೇಳು ಅಂತ. ಇದೊಂದು ದೊಡ್ಡ ರೀತಿಯಲ್ಲಿ ಸುಳ್ಳು ಅಂತ ಭಾವಿಸೋದೇ ಇಲ್ಲ ನಮಗೆ. ನಾವು ಆ ಹೇಳಿದಂಥ ಸುಳ್ಳಿನ ಪರಿಣಾಮ ಏನಾಗ್ತದೆ ಅಂತ ಹೇಳಿದರೆ, ನಾವೇ ಮಕ್ಕಳಿಗೆ ಆ ರೀತಿಯ ಸುಳ್ಳು ಹೇಳುವಂಥದ್ದನ್ನು ಕಲಿಸಿಕೊಟ್ಟ ಹಾಗೆ ಆಗ್ತದೆ. ಅದು ನಮ್ಮ ಚಿಂತನೆಗೆ ಬರುವಂಥದ್ದೇ ಇಲ್ಲ. ಇನ್ನೂ ಬಹಳಷ್ಟು ಉದಾಹರಣೆಗಳಿದೆ ಸುಳ್ಳು ಹೇಳುವಂಥದ್ದು. ಪಾರ್ಕಿಗೆ ಹೋಗ್ತೇವೆ, ಫಲಪುಷ್ಪ ಪ್ರದರ್ಶನ ಇದೆ ಅಂತ ತಿಳ್ಕೊಳ್ಳುವ, ಅಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತೇವೆ. ಟಿಕೆಟ್ ಕನಿಷ್ಠ ಅಂದರೆ ಕನಿಷ್ಠ ಇರ್ತದೆ, ಅಲ್ಲಿ 20 ರೂಪಾಯಿ ದೊಡ್ಡವರಿಗೆ ಇರ್ತದೆ, ಮಕ್ಕಳಿಗೆ 13 ವರ್ಷದ ಮಕ್ಕಳಿಗೆ ಉಚಿತ ಅಂತ ಇರ್ತದೆ ಅಂತ ತಿಳ್ಕೊಳ್ಳುವ. ನಮ್ಮ ಮಗನಿಗೆ 14 ವರ್ಷ ಆಗಿದೆ, ಅದಕ್ಕಿಂತ ಬೇಕಾದಷ್ಟು ಹಣ ಇದೆ, ಎಲ್ಲವೂ ಇದೆ, ಆದರೂ ಅಲ್ಲಿ ಹೋಗುವಾಗ ನಾವು ಮಾಡಲಿಕ್ಕಿಲ್ಲಪ್ಪ, ನಾವು ಯೋಗಕ್ಕೆ ಬರುವವರು ಮಾಡಲಿಕ್ಕಿಲ್ಲ. ನಾವು ಆ ಪರಿಸರದಲ್ಲಿ ಕೆಲವು ಕಡೆಗಳಲ್ಲಿ ಗಮನಿಸ್ತೇವೆ, ಇಲ್ಲ 12 ವರ್ಷ ಆದದ್ದು ಅಂತ. ಮಗ ಹೀಗೆ ನೋಡ್ತಾನೆ ಅಪ್ಪನನ್ನು, 12 ವರ್ಷ ಆದ, 13 ಆಯ್ತಲ್ಲ ನನಗೆ, ಬಾಯಿ ಮುಚ್ಚು ಕುತ್ಕೋ ಅಂತ. ಉಳಿಸಿಕೊಳ್ಳುವಂಥಷ್ಟು ಬರೀ 10 ರೂಪಾಯಿ 20 ರೂಪಾಯಿ ಉಳಿಸಿಕೊಳ್ಳುವಂಥದ್ದು. ಈ ರೀತಿಯ ಸಂದರ್ಭದಲ್ಲಿ ವಯಸ್ಸನ್ನು ಸುಳ್ಳು ಹೇಳುವಂಥದ್ದು ಬಹಳಷ್ಟು ಬಾರಿ ನಡೀತದೆ. ಆದ್ದರಿಂದ ಅವಶ್ಯಕತೆ ಇಲ್ಲದೆ ಆ ಸುಳ್ಳು ಹೇಳುವಂಥದ್ದು, ಯಾರನ್ನೋ ಕಾಯಿಸುವಂಥದ್ದು. ಏನು 10 ಗಂಟೆಗೆ ಬರ್ತೇನೆ ಅಂತ ಹೇಳಿದರೆ ಇನ್ನೂ ಬರಲಿಲ್ಲ, ಬಂದೆ ಇಲ್ಲಿದ್ದೇನೆ 5 ನಿಮಿಷ, ಮನೆಯಲ್ಲಿ ಹೊರಟೇ ಇರುವುದಿಲ್ಲ, ಮನೆಯಲ್ಲೇ ಇರ್ತೇವೆ. ಈ ರೀತಿಯಾಗಿ ನಮಗೆ ಅವಶ್ಯಕತೆ ಇಲ್ಲದ ಸುಳ್ಳುಗಳನ್ನು ಈ ಕಾಲಘಟ್ಟಕ್ಕೆ ಸರಿಯಾಗಿ ಆ ರೀತಿ ಮಾಡದೇ ಇದ್ದರೆ ಅಷ್ಟಾಂಗ ಯೋಗದ ಪ್ರಕಾರವಾಗಿ ನಾವು ಮುಂದಿನ ಆಸನ ಪ್ರಾಣಾಯಾಮದಲ್ಲಿ ಅದ್ಭುತವಾದಂಥ ಲಾಭಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಆರಂಭದಲ್ಲಿ ಲಕ್ಷ್ಮೀನಾರಾಯಣನ ನಿಮಗೆ ಬಂದಾಗ ಹೇಳಿರ್ಬೋದು, ಶರೀರ ಮತ್ತು ಉಸಿರನ್ನು ಮನಸ್ಸನ್ನು ಜೋಡಿಸಿಕೊಳ್ಳುವಂಥ ಕ್ರಿಯೆ ಅಂತ ಹೇಳಿದ್ದಾರೆ. ಇದು ಆರಂಭಿಕ ಹಂತದಲ್ಲಿ. ಆದರೆ ಮುಂದಕ್ಕೆ ಹೋದರೆ ಆತ್ಮ ಮತ್ತು ಪರಮಾತ್ಮನನ್ನು ಸೇರಿಸುವಂಥ ಅದ್ಭುತವಾದ ಕ್ರಿಯೆಯೇ ಈ ಯೋಗ ಅಂತ ತಿಳ್ಕೊಳ್ಬೋದು ನಾವು. ಆದ್ದರಿಂದ ಈ ಹೇಳಿದಂಥ ವಿಚಾರ ನಾನು ಒಂದಷ್ಟು ಉದಾಹರಣೆಗಳನ್ನು ಸರಳವಾಗಿ ಅರ್ಥ ಆಗುವ ರೀತಿಯಲ್ಲಿ ತಮಗೆ ಹೇಳಿದ್ದೇನೆ. ಈ ರೀತಿಯಾಗಿ ಅನಾವಶ್ಯಕವಾಗಿ ನಾವು ಸುಳ್ಳು ಹೇಳಿದರೆ ಅದು ಮುಂದುವರಿದು ನಮ್ಮ ಮಕ್ಕಳಿಗೂ ಅದೇ ಅಭ್ಯಾಸ ಆಗುವಂಥದ್ದು. ಒರಿಜಿನಲ್ ಸರಿ ಇದ್ದರೆ ಮಾತ್ರ ಜೆರಾಕ್ಸ್ ಕಾಪಿ ಚೆನ್ನಾಗಿ ಬರ್ತದೆ, ಒರಿಜಿನಲೇ ಸರಿ ಇಲ್ಲ ಅಂತ ಹೇಳಿದರೆ ಜೆರಾಕ್ಸ್ ಚೆನ್ನಾಗಿ ಬರ್ತದೆ ಅಂತ ಹೇಳಿದರೆ ಎಲ್ಲಿಂದ ಅದನ್ನು ಇದು ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಆದ್ದರಿಂದ
ಆ ರೀತಿಯಾಗಿ ಆಗುವಂಥದ್ದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಬಹಳಷ್ಟು ಮಾಧ್ಯಮಗಳಿದೆ. ಅಂದರೆ ಆ ರೀತಿಯ ಸುಳ್ಳು ಹೇಳಲಿಕ್ಕೆ ಅವಕಾಶ ಮಾಡಿಕೊಡುವಂಥ ರೀತಿಯಲ್ಲಿ ನಮಗೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿರ್ಬೋದು. ಆದ್ದರಿಂದ ಆ ರೀತಿಯಾಗಿ ನಮ್ಮ ಬಾಯಿಯಿಂದ ಸುಳ್ಳು ಬರದ ಹಾಗೆ ನಾವು ಪ್ರಯತ್ನವನ್ನು ಮಾಡಿದರೆ ಅದ್ಭುತವಾದಂಥ ಪರಿಣಾಮ ಇನ್ನೊಬ್ಬರಿಗೆ ಆಗ್ತದಿಲ್ವೋ ಗೊತ್ತಿಲ್ಲ, ನಮಗಂತೂ ಖಂಡಿತವಾಗ್ಲೂ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಸತ್ಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಆಸ್ಥೇಯ ಮುಂದೆ ಬರುವಂಥದ್ದು ಆಸ್ಥೇಯ. ಆಸ್ಥೇಯ ಅಂದರೆ ಏನು? ಸ್ಥೇಯ ಅಂತ ಹೇಳಿದರೆ ಕಳ್ಳತನ ಮಾಡುವಂಥದ್ದು, ಆಸ್ಥೇಯ ಅಂತ ಹೇಳಿದರೆ ಕಳ್ಳತನ ಮಾಡದೇ ಇರುವಂಥದ್ದು. ನಾವೇನು ಕದಿತೇವೆ? ನಾವು ಕಳ್ಳರಲ್ಲ, ಖಂಡಿತವಾಗ್ಲೂ ಕಳ್ಳರಲ್ಲ, ನಮಗೂ ಗೊತ್ತು ನಾವು ಕದಿಯುವವರಲ್ಲ ಅಂತ. ಮನಸ್ಸಿನಲ್ಲಿ ಕೂಡ ಇನ್ನೊಬ್ಬರ ವಸ್ತುಗಳನ್ನು ಬಯಸುವಂಥದ್ದು ಕಳ್ಳತನಕ್ಕೆ ಸಮ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸಿ ಹೇಳಿದ್ದಾರೆ. ಮೊನ್ನೆ ಒಂದು ದಿವಸ ನಾನು ಮಂಗಳೂರಿನಿಂದ ಉಡುಪಿಗೆ ಪ್ರಯಾಣ ಮಾಡುವಾಗ ಮನೆ ಮನೆಗೆ ಗ್ಯಾಸ್ ಸಪ್ಲೈ ಮಾಡಲಿಕ್ಕೆ ಒಂದು ಗ್ಯಾಸ್ ಕಂಪನಿಯವರು ಅಲ್ಲಿ ಪೈಪ್ಲೈನ್ಗೆ ಅಂತ ಅಗೆದು ಹಾಕಿದರು. ಆನಂತರ ಮರುದಿವಸ ವಾಪಸ್ ಬರುವಾಗ ನೋಡ್ತೇನೆ ಪೈಪು ಅದರಲ್ಲಿ ಮುಚ್ಚಿ ಹಾಕಲಿಕ್ಕೆ ಮಣ್ಣೇ ಇಲ್ಲ, ಅಲ್ಲಿ ಕೆಂಪು ಮಣ್ಣಿದೆ ಅಂತ ಹೇಳಿ ಅದನ್ನೆಲ್ಲ ಹಿಂದಿನ ದಿವಸ ರಾತ್ರಿ ಅಕ್ಕಪಕ್ಕದ ಮನೆಯವರೆಲ್ಲ ಕೊಂಡೋಗಿ ಹೂವಿನ ಗಿಡಗಳಿಗೆ ಅಂಗಳಕ್ಕೆ ಎಲ್ಲ ಮಾಡಿ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ಪಾಪ ಅವರು ಬೇರೆ ಲೋಡ್ ತರಿಸಿ ಆ ಮಣ್ಣನ್ನು ತಂದು ಅಲ್ಲಿಗೆ ಹೊಂಡವನ್ನು ಮುಚ್ಚಿಸಬೇಕಾಯಿತು. ಇದು ಕಳ್ಳತನ ಅಂತ ನಮಗೆ ಅನಿಸೋದೇ ಇಲ್ಲ. ಯಾರೋ ಅಗ್ದು ಹಾಕಿದ್ದಾರೆ, ಯಾರೋ ನಾವು ತಂದು ಮಾಡ್ಕೊಂಡಿದ್ದೇವೆ ಅಂತ. ಬೆಳಿಗ್ಗೆ ಯೋಗಕ್ಕಂತ ಯೋಗ, ವ್ಯಾಯಾಮ, ವಾಕಿಂಗ್ ಇನ್ನಿತರ ಇದಕ್ಕೆ ಹೊರಡ್ತೇವೆ. ವಾಪಸ್ ಬರುವಾಗ ಕೈಯಲ್ಲಿ ಒಂದು ಚಿಕ್ಕದಾಗಿ ಒಂದು ಕೈಚೀಲ ಹಿಡ್ಕೊಂಡು ಬರುವಂಥದ್ದು. ಬರುವಾಗ ಯಾರ ಮನೆಯ ಅಂಗಳದಲ್ಲಿ ಹೂವಿನ ತೋಟ ಇದೆ ಅಲ್ಲಿಂದ ಹೂಗಳನ್ನೆಲ್ಲ ಅದರಲ್ಲಿ ತುಂಬಿಸಿಕೊಂಡು ಬರುವಂಥದ್ದು. ಅಪ್ಪಿತಪ್ಪಿ ಅವರೇನಾದರೂ ನೋಡಿದರೆ ಅಲ್ಲಿಗೆ ಅದು ದೇವರಿಗೆ ಒಂದು 2 ಹೂ ತೆಗೆದದ್ದು ಏನಾಯಿತು ಅನ್ನುವಂಥ ರೀತಿಯಲ್ಲಿ ನೋಡಿರ್ತೀರಿ ನೀವು ಬಹಳಷ್ಟು ಕಡೆಗಳಲ್ಲಿ. ಹೆದ್ದಾರಿಗಳಲ್ಲಿ ಚೆಂದ ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ಹೂವಿನ ಗಿಡಗಳನ್ನೆಲ್ಲ ಏನು ತಂದು ನೆಟ್ಟಿದ್ದಾರೆ, ಆ ಗಿಡಗಳನ್ನೇ ಹೊತ್ತುಕೊಂಡು ಬರುವಂಥದ್ದು. ಅದಕ್ಕೆ ದೊಡ್ಡ ಕ್ರಯ ಏನಿಲ್ಲ, ಒಂದು 100 ರೂಪಾಯಿಗೆ ಸಿಗುವಂಥದ್ದು. ಇಂಥ ಕ್ರಿಯೆಗಳನ್ನೆಲ್ಲ ನಮ್ಮ ಕಣ್ಣ ಮುಂದೆ ಕಾಣುವಂಥದ್ದು ಬಹಳಷ್ಟು ವಿಚಾರಗಳಿದೆ. ಇಂಥದ್ದು ಇನ್ನಷ್ಟು ಮಾಹಿತಿಗಳು ಆಸ್ಥೇಯದ ಬಗ್ಗೆ ನಾಳಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. ಈಗ ಒಂದಷ್ಟು ಅಭ್ಯಾಸವನ್ನು ಮುಂದುವರಿಸುವ. ಕುಳಿತುಕೊಂಡು ಮಾಡುವಂಥ ಕೆಲವೊಂದು ಕ್ರಿಯಾತ್ಮಕ ಅಭ್ಯಾಸಗಳನ್ನು ನಾವು ಇವತ್ತು ಮಾಡುವ. ನೇರವಾಗಿ ಬೆನ್ನು ಕತ್ತು ನೇರವಾಗಿ ಇಟ್ಟುಕೊಂಡು ಕುಳಿತುಕೊಳ್ಳುವ. ಈ 2 ಹಸ್ತಗಳನ್ನು ನಮ್ಮ ಪೃಷ್ಠದ ಅಕ್ಕಪಕ್ಕದಲ್ಲಿ ಇಟ್ಟುಕೊಂಡು ಪಾದಚಾಲನೆ, ಉಸಿರು ತುಂಬಿಸಿಕೊಳ್ಳುತ್ತಾ 2 ಕಾಲನ್ನು ಒಳಕ್ಕೆ ಮಾಡೋದು, ನೇರ ಮಾಡುವಂಥದ್ದು ಒಟ್ಟಿಗೆ ಸೇರಿಕೊಂಡು ಮಾಡುವ. ಉಸಿರು ತುಂಬಿಸಿಕೊಳ್ಳುತ್ತಾ 2 ಪಾದಗಳನ್ನು ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳುತ್ತೇವೆ. ಕಾಲಿನ ಮಂಡಿಯ ಅಡಿಭಾಗದಲ್ಲಿ ಉಂಟಾಗುವ ಸೆಳೆತವನ್ನು ಗಮನಿಸಿಕೊಳ್ಳುತ್ತಿದ್ದೇವೆ. ಉಸಿರು ಖಾಲಿ ಮಾಡುತ್ತಾ ನೇರವಾಗಿ ಮುಂದಕ್ಕೆ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಒಳಕ್ಕೆ, ಉಸಿರು ಖಾಲಿ ಮಾಡುತ್ತಾ ಪೂರ್ಣವಾಗಿ ಮುಂದಕ್ಕೆ ಗಮನಿಸಿಕೊಳ್ಳುವ ಆ ಭಾಗವನ್ನು. ಮತ್ತೊಮ್ಮೆ ದೀರ್ಘ ಉಸಿರು ತುಂಬಿಸಿಕೊಳ್ಳುತ್ತಾ ಒಳಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಮುಂದಕ್ಕೆ ಮಾಡಿ ನೇರ ಮಾಡುವ. ಮುಂದುವರಿದ ಭಾಗವಾಗಿ ಕಾಲಿನ ಮಂಡಿಯ ಭಾಗಕ್ಕೆ ಜಾನು ಅಂತ ಹೇಳ್ತಾರೆ. ಜಾನು ಸಂಧಿ ಚಾಲನೆಯನ್ನು ಈಗ ನಾವು ಮಾಡ್ತೇವೆ. 2 ಕೈಗಳನ್ನು ಮಂಡಿಗಳ ಮೇಲೆ ಇಟ್ಟುಕೊಳ್ಳುವ, ಕಾಲಿನ ಮಂಡಿಗಳ ಮೇಲೆ ಇಟ್ಟುಕೊಳ್ಳುವ. ಬೆನ್ನು ನೇರವಾಗಿರಲಿ, ಗಮನದಲ್ಲಿರಲಿ. ತೀರಾ ಸಾಧ್ಯವೇ ಆಗೋದಿಲ್ಲ ಆ ರೀತಿ ಕುಳಿತುಕೊಳ್ಳಿಕ್ಕೆ ಅಂತ ಹೇಳಿದರೆ ಗೋಡೆಯ ಸಹಾಯವನ್ನು ಬೇಕೆಂದರೂ ಬೆನ್ನಿಗೆ ಬಳಸಿಕೊಳ್ಬೋದು. ಒಟ್ಟಿನಲ್ಲಿ ಬೆನ್ನು ಕತ್ತು ನೇರವಾಗಿದ್ದರೆ ಸಾಕು. ಈಗ ಉಸಿರು ತುಂಬಿಸಿಕೊಳ್ಳುತ್ತಾ ಬಲ ಕಾಲಿನ ಪಾದವನ್ನು ಎಡಕಾಲಿನ ಮಂಡಿಯ ಹತ್ತಿರ ತಂದು ಇಡ್ತೇವೆ. ಅಲ್ಲಿಂದ ನೇರ ಮಾಡ್ತೇವೆ. ಉಸಿರು ತುಂಬಿಸಿಕೊಳ್ಳೋದು, ಖಾಲಿ ಮಾಡೋದು, ಎಲ್ಲರೂ ಜೊತೆಯಾಗಿ ಮಾಡುವ. ಉಸಿರು ತುಂಬಿಸಿಕೊಳ್ಳುತ್ತಾ ಬಲ ಕಾಲನ್ನು ಎಡಕಾಲಿನ ಮಂಡಿಯ ಹತ್ತಿರ ಇಡ್ತೇವೆ. ಉಸಿರು ಖಾಲಿ ಮಾಡುತ್ತಾ ನೇರ ಮಾಡ್ತೇವೆ. ಮತ್ತೊಮ್ಮೆ ಮಾಡುವ. ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರಕ್ಕೆ ಮಾಡುವ. ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಇನ್ನೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಈಗ ಎಡಕಾಲು. ಉಸಿರು ತುಂಬಿಸಿಕೊಳ್ಳುತ್ತಾ ಬಲಕಾಲಿನ ಮಂಡಿಯ ಹತ್ತಿರ, ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರ ತರುವ, ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರ ತರುವ, ಉಸಿರು ಖಾಲಿ ಮಾಡುತ್ತಾ ನೇರವಾಗಿ ಮಾಡುವ. ಮುಂದುವರಿದ ಪ್ರಕಾರವಾಗಿ ಉರುಸಂಧಿ ಚಾಲನೆ, ತೊಡೆಯ ಭಾಗದಲ್ಲಿ ಮಾಡುವಂಥ ಚಾಲನೆಯನ್ನು ಮಾಡುವ. ಕೈಗಳೆರಡು ಅಲ್ಲೇ ಇದೆ. ಯಾರಿಗೆ ಎಷ್ಟಾಗ್ತದೆ ಅಷ್ಟು ಮಾಡುವ. ಕಷ್ಟ ಆಗ್ತದೆ ಅಂತ ಹೇಳಿದರೆ ವಿಶ್ರಾಂತಿಯನ್ನು ಮಾಡ್ಕೊಳ್ಬೋದು. ನಾಳೆಯ ಅಭ್ಯಾಸದಲ್ಲಿ ಅದನ್ನು ಬೇಕಿದ್ದರೆ ಜೋಡಿಸ್ಕೊಳ್ಬೋದು. ಈಗ ಆವಾಗ ಕಾಲಿನ ಪಾದಗಳನ್ನು ತಂದು ಮಂಡಿಯ ಹತ್ತಿರ ಇಟ್ಟುಕೊಂಡಿದ್ದೇವೆ. ಈಗ ಕಾಲಿನ ಪಾದವನ್ನು ತಂದು ಪೂರ್ತಿಯಾಗಿ ನಮ್ಮ ವಿಸರ್ಜನಾಂಗದ ಹತ್ತಿರಕ್ಕೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿಂದ ಉಸಿರು ಖಾಲಿ ಮಾಡುತ್ತಾ ಕೆಳಗೆ, ಮೇಲೆ, ನೇರ. ಒಮ್ಮೆ ಮಾಡಿ ತೋರಿಸ್ತಾರೆ, ಒಮ್ಮೆ ನೋಡಿಕೊಳ್ಳುವ. ಆನಂತರ ಎಲ್ಲರೂ ಮಾಡುವ. ಅಕ್ಕ ಅಡ್ಡಕ್ಕೆ ಕೂತ್ಕೊಳ್ಳಿ, ಅಡ್ಡಕ್ಕೆ ನೋಡಿ. ಒಮ್ಮೆ ಮಾಡಿ ತೋರಿಸಿ ಅಣ್ಣ. ಬಲ ಕಾಲನ್ನು ನೋಡಿ ಪೂರ್ತಿಯಾಗಿ ಒಳಕ್ಕೆ ಮಾಡಿ ತೋರಿಸಿ. ಹೀಗೆ ಇಟ್ಕೊಳ್ಳುವಂಥದ್ದು. ಅಲ್ಲಿಂದ ಉಸಿರು ತುಂಬಿಸಿಕೊಂಡು ಒಳಕ್ಕೆ, ಉಸಿರು ಖಾಲಿ ಒಟ್ಟಿಗೆ ಮಾಡಿ ಅಕ್ಕ, ನೇರ ಮಾಡಿ ಇಬ್ಬರು ಕಾಲನ್ನು.
ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರ ಅಲ್ಲಿ ಇಟ್ಕೊಳ್ತೇವೆ. ಉಸಿರು ತುಂಬಿಸಿಕೊಂಡಿದ್ದೇವೆ. ಈಗ ಉಸಿರು ಖಾಲಿ ಮಾಡುತ್ತಾ ಕಾಲನ್ನು ಹೀಗೆ ಈ ರೀತಿಯಾಗಿ ಭಾಗಿಸ್ತೇವೆ. ಉಸಿರು ಮತ್ತೊಮ್ಮೆ ತುಂಬಿಸಿಕೊಳ್ಳುತ್ತಾ ನೇರ ಮಾಡ್ತೇವೆ. ಉಸಿರು ಖಾಲಿ ಮಾಡುತ್ತಾ ಕಾಲನ್ನು ಪೂರ್ತಿಯಾಗಿ ಮುಂದಕ್ಕೆ ಚಾಚಿಕೊಳ್ತೇವೆ. ಎಲ್ಲರೂ ಜೊತೆಯಾಗಿ 3 ಬಾರಿ ಮಾಡುವ. ಸಿದ್ಧ? ಪೂರಕ ಪೂರ್ತಿ ಹತ್ತಿರಕ್ಕೆ ತರುವ. ರೇಚಕ ಎಷ್ಟಾಗ್ತದೆ ಅಷ್ಟು ಫೋರ್ಸು ಹಾಕಿ ಬಲ ಹಾಕಿ ಒತ್ತಲಿಕ್ಕಿಲ್ಲ. ಎಷ್ಟು ಕಾಲು ಹೋಗ್ತದೆ ಅಷ್ಟು ಮಾತ್ರ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರಕ್ಕೆ ತರುವ. ಉಸಿರು ಖಾಲಿ ಮಾಡುತ್ತಾ ಕಾಲನ್ನು ಕೆಳಕ್ಕೆ, ಎಷ್ಟು ಹೋಗ್ತದೆ ಅಷ್ಟು ಮಾತ್ರ. ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ. ಇನ್ನೊಂದು ಬಾರಿ ಮಾಡುವ. ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರಕ್ಕೆ ತರುವ. ಉಸಿರು ಖಾಲಿ ಮಾಡುತ್ತಾ ಪಕ್ಕಕ್ಕೆ, ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಇನ್ನೊಂದು ಕಾಲನ್ನು ಹಾಗೆ ಮಾಡುವ. ಇನ್ನೊಂದು ಕಾಲನ್ನು ಎತ್ತಿಕೊಳ್ಳುವ. ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರಕ್ಕೆ ತರುವ. ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ, ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರ, ಉಸಿರು ಖಾಲಿ ಮಾಡುತ್ತಾ ನೇರ ಕೆಳಕ್ಕೆ, ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ. ಇನ್ನೊಂದು ಬಾರಿ ಮಾಡುವ. ಉಸಿರು ತುಂಬಿಸಿಕೊಳ್ಳುತ್ತಾ ಹತ್ತಿರಕ್ಕೆ ತರುವ. ಉಸಿರು ಖಾಲಿ ಮಾಡುತ್ತಾ ಕೆಳಕ್ಕೆ ಇಳಿಸಿಕೊಳ್ಳುವ. ಮತ್ತೊಮ್ಮೆ ಉಸಿರು ತುಂಬಿಸಿಕೊಳ್ಳುತ್ತಾ ಮೇಲಕ್ಕೆ, ಉಸಿರು ಖಾಲಿ ಮಾಡುತ್ತಾ ನೇರ ಮಾಡುವ. ಈಗ ಕಿರು ವಿಶ್ರಾಂತಿಯನ್ನು ಮಾಡುವ. ಅಕ್ಕ ಮುಂದಕ್ಕೆ ಕುಳಿತುಕೊಳ್ಳಿ. ಹಾಗೆ 2 ಕೈಗಳನ್ನು ಹಿಂದಕ್ಕೆ ಕೊಟ್ಟು ಕಿರು ವಿಶ್ರಾಂತಿಯನ್ನು ಮಾಡುವ. ಈಗ ಮೊನ್ನೆ ನಾವು ಒಂದು ಪ್ರಕಾರದಲ್ಲಿ ಉಷ್ಟ್ರಾಸನ, ಅರ್ಧ ಉಷ್ಟ್ರಾಸನವನ್ನು ಮಾಡಿದ್ದೇವೆ, ಅಭ್ಯಾಸವನ್ನು ಮಾಡಿದ್ದೇವೆ. ತುಂಬ ಸುಲಭವಾಗಿರುವಂಥದ್ದು. ಈಗ ಅದರ ಮುಂದುವರಿದ ಭಾಗವಾಗಿ ಪೂರ್ಣವಾಗಿ ಉಷ್ಟ್ರಾಸನವನ್ನು ಮಾಡುವ. ಸೌಂದರ್ಯಾಸನ ಅಂತಲೂ ಈ ಆಸನಕ್ಕೆ ಹೆಸರಿದೆ. ಹೇಗೆ ಮಾಡೋದು ಅಂತ ಒಮ್ಮೆ ನೋಡಿಕೊಳ್ಳುವ. ಮೊದಲಿಗೆ ವಜ್ರಾಸನದ ಸ್ಥಿತಿಗೆ ಬರುತ್ತೇವೆ. ಅಕ್ಕ ಈ ಭಾಗಕ್ಕೆ ಮುಖ ಮಾಡಿ ಸುಖಾಸನಕ್ಕೆ ಬರ್ತೇವೆ.
ವಜ್ರಾಸನದ ಸ್ಥಿತಿಗೆ ಬರುವ ಎರಡೂ ಕೈಗಳಲ್ಲಿ ನಮಸ್ಕಾರ ಮುದ್ರೆಯನ್ನು ಸ್ಥಾಪಿಸಿಕೊಂಡು ಯೋಗ ವಿದ್ಯೆಯನ್ನು ತಿಳಿಸಿಕೊಟ್ಟ ಪತಂಜಲಿ ಮಹಾಮುನಿಗೆ ವಂದನೆ ಸಲ್ಲಿಸೋಕ್ಕೋಸ್ಕರ ಯೋಗ ಮಂತ್ರ ಜ್ಯೋತಿರ್ಮಂತ್ರವನ್ನು ಎಲ್ಲರೂ ಲಘು ಓಂಕಾರದೊಂದಿಗೆ ಪಠಿಸುವ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಿರವಾಗಿ ಮನದೇವರಿಗೆ, ಇಷ್ಟದೇವರಿಗೆ, ಮಾತಾಪಿತೃಗಳಿಗೆ, ಗುರು ಹಿರಿಯರಿಗೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತಾ ಎರಡೂ ಹಸ್ತಗಳನ್ನು ಕಣ್ಣಗುಡ್ಡೆಗಳ ಮೇಲೆ ಸ್ಥಾಪಿಸಿಕೊಂಡು ಹಾಗೇ ಮೇಲಕ್ಕೆ ಬರುವ. ನಿಧಾನವಾಗಿ ಕಣ್ಣುಗಳಿಗೆ ಅಲ್ಲೇ ಚಾಲನೆಯನ್ನು ನಿಧಾನವಾಗಿ ನೀಡುತ್ತಾ ಹೊರಗಿನ ಬೆಳಕಿಗೆ ಕಣ್ಣುಗಳನ್ನು ಹೊಂದಿಸಿಕೊಳ್ಳುತ್ತಾ ಕರದಲ್ಲಿರುವ ತ್ರಿಶಕ್ತಿಗಳನ್ನು ಹೊಂದಿಸುವ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಹರಿ ಓಂ. ಎಲ್ರಿಗೂ ವಂದನೆಗಳು. ಹರಿ ಓಂ. ಇಷ್ಟವರೆಗೆ 6ನೇ ದಿನದ ಅಭ್ಯಾಸವನ್ನು ತಾವೆಲ್ಲರೂ ಚೆನ್ನಾಗಿ ಮಾಡಿದ್ದೀರಿ. ಈ 6ನೇ ದಿನ ಅಭ್ಯಾಸವನ್ನು ನೀವು ಮಾಡುವಾಗ ದಿನ ದಿನ ಒಂದೊಂದು ಆಸನಗಳು, ಒಂದೊಂದು ವಿಷಯಗಳು ನಿಮ್ಮ ಮನಸ್ಸಿಗೆ, ಹಾಗೆ ನಿಮ್ಮ ಪ್ರತಿಯೊಂದು ದೇಹದ ಭಾಗಕ್ಕೆ ಪೂರಕವಾದಂಥ ಆಸನಗಳನ್ನು, ಉಸಿರಾಟಗಳನ್ನು ನಿರಂತರವಾಗಿ SBYSS ನೀಡ್ತಾ ಬರ್ತಾ ಇದೆ. ಇವತ್ತಿನ ಈ ಅಭ್ಯಾಸದಲ್ಲಿ ಮುಖ್ಯ ಶಿಕ್ಷಕರಾಗಿ ನಮಗೆ ಆ ಅಭ್ಯಾಸವನ್ನು ನಡೆಸಿಕೊಟ್ಟವರು ಶ್ರೀಯುತ ಹರೀಶ್ ಅಣ್ಣನವರು. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅವರ ಮಾಹಿತಿಯನ್ನು ಕೇಳಿಕೊಂಡು ಅದಕ್ಕೆ ತಕ್ಕದಾದಂಥ ಪ್ರದರ್ಶನವನ್ನು ಮಾಡಿದಂಥ ಸುನಿಲಣ್ಣ ಮತ್ತು ಸುಮನಕ್ಕ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಷ್ಟು ಹೊತ್ತು ನಿಮ್ಮ ಮನೆಯಲ್ಲೇ ಅಭ್ಯಾಸವನ್ನು ನೀವು ಚೆನ್ನಾಗಿ ಮಾಡಿದ್ದೀರಿ, ಇನ್ನೂ ಚೆನ್ನಾಗಿ ಅಭ್ಯಾಸವನ್ನು ಮುಂದುವರಿಸಿ ಎನ್ನುವಂಥ ಒಂದು ಮಾತಿನೊಂದಿಗೆ ತಮಗೂ ವಂದನೆಗಳನ್ನು ಸಲ್ಲಿಸುತ್ತಾ ಸರ್ವೇ ಜನಃ ಸುಖಿನೋ ಭವಂತು. ಹರಿ ಓಂ.